ಇಲ್ಲಿ ವಿನಯ್ ಅವರು ಕಿಚನ್ನಲ್ಲಿ ಅವರು ಒಂದು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಕಿಚನ್ನ ಒಂದು ಕ್ಲೀನ್ ಮಾಡೋ ಒಂದು ಇದು ಅವ್ರಿಗೆ ಕೊಟ್ಟಿರೋದು ಕೆಲಸ, ಅವ್ರಿಗೆ ಕೊಟ್ಟಿರೋದು. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಕೋಲಿನ ಹಾಕಿ ಎಲ್ಲನ ಒಂದು ತಗೊಂಡು ಕರೆಕ್ಟಾಗಿ ಎಲ್ಲನ ಕ್ಲೀನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟಾಗಿ ನೀಟಾಗಿ. ತನೀಶ್ ಅವರು ಬರ್ತಾರೆ ಸಡನ್ನಾಗಿ. ತನೀಶ್ ಅವರು ಬಂದು ಕೇಳ್ತಾರೆ, ನನ್ನ ಲಾಕೆಟ್ ಏನಾದರೂ ನೋಡಿದ್ರೆ ಕ್ಲೀನ್ ಮಾಡೋ ಟೈಮಲ್ಲಿ ಕೊರಳಲ್ಲಿರೋ ಲ್ಯಾಕೆಟ್ ಬಿದ್ದಿದೆ, ಆವಾಗಲೇ ಕಿಚನಲ್ಲಿ ಇಲ್ಲೇ ನಿಂತ್ಕೊಂಡಿದ್ದೆ, ಇಲ್ಲೇ ಬಿದ್ದಿರಬೇಕು ಅಂತ ಇದ್ದಾರೆ. ನೋಡಿ ನನಗೇನು ಗೊತ್ತಾಗುತ್ತೆ. ಇಲ್ಲ ವಿನಯ್ ಅವರೇ, ನೀವು ಇಲ್ಲಿದ್ದೀರಲ್ಲ, ಏನಾದರೂ ಬೈ ಮಿಸ್ ಕ್ಲೀನ್ ಮಾಡ್ತಾಯಿದ್ದೀರಲ್ಲ, ಕೆಳಗಡೆ ಎಲ್ಲಾದರೂ ನೋಡಿದ್ರಾ ಅಂತ ಅಷ್ಟೇ ಕೇಳಿದ್ದು ನಾನು ಅಂತಂದೆ. ಇಲ್ಲ ತನಿಷಾ, ನೋಡಿಲ್ಲ ನಾನು, ಇವಾಗ ಆ ಕಡೆ ಎಲ್ಲ ನೋಡಿದೆ, ಕೆಳಗಡೆ ಆ ಕಡೆ ಅಬ್ಸರ್ವ್ ಮಾಡಿಲ್ಲ, ಈ ಕಡೆ ಮಾತ್ರ ಕ್ಲೀನ್ ಮಾಡ್ತಿರೋದು. ಎಲ್ಲಿ ಕೂತಿದ್ರೆ ನೆನಪಿದೆ ಅಂತಂದಾಗ, ಆ ಕಡೆ ನೀವು ನಿಮ್ಮ ಇದ್ರ ಕಡೆನೇ ಕೂತಿದ್ದೆ, ಆ ಕಡೆ ಲಾಸ್ಟು ಇದ್ರ ಕಡೆ ಕ್ಲೀನ್ ಮಾಡ್ತಾರಲ್ಲ, ಟೀ ಕುಡ್ಕೊಂಡು ಇಲ್ಲೇ ಬಂದೆ, ಇಲ್ಲೇ ಬಿದ್ದಿರಬೇಕು, ಕಾರ್ತಿಕ್ ನಾನು ಇದ್ವಿ. ಬಟ್ ಕಾರ್ತಿಕ್ಕು ಕೇಳಿದೆ, ಅವನಿಗೂ ಸಿಕ್ಕಿಲ್ಲ ಅಂತ. ಏನು ಗೋಲ್ಡ್ದ ಅಂತ ಕೇಳಿದ್ರೆ, ಇಲ್ಲ ಸಿಲ್ವರ್ದೆ, ಅದು ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಿರೋದು ಬರ್ತ್ಡೇಗೆ, ಸೊ ಅದಕ್ಕೆ ಕೇಳಿದೆ ಅಂತಂದಾಗ, ಓಕೆ ನಾನು ನೋಡಿಲ್ಲ ಅಂತಂತಾರೆ. ಆವಾಗ ಅವ್ರು ಹೋದ್ಮೇಲೆ ನಮ್ರತ್ ಅವ್ರು ಬರ್ತಾರೆ. ನಮ್ರತ್ ಅವರು ಬಂದು, ಅಂದರೆ ಅವರು ಟೀ ಕುಡಿದಿರ್ತಾರಲ್ಲ, ಆ ಟೀ ಕುಡಿದಿರೋ ಕಪ್ಪನ್ನು ಇಟ್ಬಿಟ್ಟು, ಏನು ರೀ ಅಪ್ಪ ಬಿಗ್ ಬಾಸು ಮುಗ್ದೇ ಹೋಯ್ತಲ್ಲ ಇನ್ನೇನು ಅಂದಾಗ, ಆಯ್ತು ಇನ್ನೇನು ಮುಗ್ದೇ ಹೋಯ್ತಲ್ಲ 10 days ಆರಾಮಾಗಿ ಹೋದರೆ ಆಯಿತು ಬಿಡ್ರಿ ಅಂತಂದಾಗ, ಅಂದರೂ ಸಖತ್ತಾಗಿತ್ತು. ಈ ಮನೆಯಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಂದರೆ, ನನ್ನ ಇಡೀ ಜೀವಮಾನದಲ್ಲಿ ಈ ರೀತಿಯ ಮೆಮೊರೀಸ್ ಈ ಮನೆಯಲ್ಲಿ ಅಪ್ಪ ಒಂಥರ ಕ್ರೇಜಿ ಸಖತ್ ಬಿಗ್ ಬಾಸ್ ಮನೆ, ಇದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂದಾಗ, ಹೌದು ಬಿಡು ಸಖತ್ ಮೆಮೊರೀಸ್ ಇದೆ, ಇರಲೇಬೇಕಲ್ವಾ. ಎಲ್ಲನೂ ನಾವು ಪ್ರಪಂಚದಿಂದ ಡಿಸ್ಕನೆಕ್ಟ್ ಆಗಿ ಇಲ್ಲಿ ಇದ್ದೀವಿ ಅಂದರೆ ನಂಬೋಕ್ಕೆ ಆಗ್ತಾಯಿಲ್ಲ ನನಗೆ. ಮೊಬೈಲ್ ಅಡಿಕ್ಟ್, ನಾನು ಮೊಬೈಲ್ ಅಡಿಕ್ಟು, ಇಲ್ಲಿ ಬಂದು ಹೆಂಗಿದ್ದೀವಿ ನೋಡಿ ಅಂತ ಮಾತಾಡ್ಕೊತಾ ಇದ್ದಾರೆ ನೈಟಲ್ಲಿ.